ಸರ್ ಇದು ತಪ್ಪು. ಸೊ ಆಲ್ಟರ್ನೇಟಿವ್ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನಬದ್ಧವಾದಂಥ ಒಂದು ಅಧಿಕಾರ ಕೊಟ್ಟಿದ್ದಾರೆ. ನಾವು ನೆಕ್ಸ್ಟ್ ಇಯರಿಂದ ಮಾಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ ಸರ್. ಸರ್ ಪ್ರಾಮಾಣಿಕತೆ ಅದರಲ್ಲಿ ಇದ್ದಿದ್ರೆ, ಅದರಲ್ಲಿ ಯಾವುದೇ ಪ್ರಾಮಾಣಿಕತೆ ಇಲ್ಲ, ಯಾವುದೇ ಪ್ರಿಪ್ರೇಷನ್ಸ್ ಇಲ್ಲ. ಇವತ್ತು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಟೀಚರ್ಸು. ಯಾವುದೇ ಇದರಿಂದ ರಿಸಲ್ಟು ಕೂಡ ಸಿಗಲ್ಲ ಸರ್. ಒಂದು ಸಂವಿಧಾನಬದ್ಧವಾಗಿ ಕೇಂದ್ರ ಏನು ಮಾಡಬೇಕು, ರಾಜ್ಯ ಏನು ಮಾಡಬೇಕು, ಕೇವಲ ಇವರ ಡಿಸ್ಪ್ಯೂಟು ಜನರ ಒಂದು ಗಮನವನ್ನ ಈ ಅಭಿವೃದ್ಧಿಹೀನ ಈ ಕಾಂಗ್ರೆಸ್ ಸರ್ಕಾರ ಬೇರೆ ಕಡೆ ಸೆಳೀಲಿಕ್ಕೋಸ್ಕರ ಈ ರೀತಿಯಂತ ಕಾಯಿನ್ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಹೊತ್ತು ಇದರಲ್ಲಿ ಯಾವುದೇ ಕಳಕಳಿ ಇಲ್ಲ. ಅಂದೆ ಯಾವತ್ತು DCM ಅಂಡ್ CM ಡಿಸ್ಪ್ಯೂಟ್ ಬರುತ್ತೋ ಆ ಸಂದರ್ಭದಲ್ಲಿ ಈ ರೀತಿಯಂತ ನಾಣ್ಯಗಳನ್ನು ಚಲಾವಣೆ ಮಾಡೋ ಪ್ರಯತ್ನ ಬಿಟ್ಟರೆ, ಈಗ ನಾಳೆ ಸೋಮೋಟೋ ಕೇಸ್ ಯಾರ ಮೇಲೆ ಹಾಕಬೇಕು? ನಿಮ್ಮ ಕಾಂಗ್ರೆಸ್ ಕ್ಯಾಬಿನೆಟ್ ಮೇಲೆ ಹಾಕಬೇಕಾಗತ್ತೆ, ನಮ್ಮ BJP ನಾಯಕರ ಮೇಲಲ್ಲ. 150 ಕೋಟಿ ಹಿಂದಿಂದ ಯಾಕೆ ಹಾಳು ಮಾಡಿದ್ರಿ? ಮತ್ತೀಗ ಯಾಕೆ 500 ಕೋಟಿ ಖರ್ಚು ಮಾಡಿ ಅರ್ಧಂಬರ್ಧ ಮಾಡ್ತಾ ಇದ್ದೀರಿ? ಬರ್ದಿಟ್ಕೊಳ್ಳಿ, ನಾಳೆ ಬರೋದು ಇದನ್ನೇ, ಮತ್ತೆ ಇನ್ನೊಂದು 2 ವರ್ಷ ಬಿಟ್ಟರೆ ಬಿನ್ ಬರೋಂಥ ಇನ್ನೊಬ್ಬ ನಾಯಕ ಇದನ್ನೇ ರಿಪೀಟ್ ಮಾಡ್ತಾನೆ ಹೊರತು ಬೇರೆ ಇನ್ನೇನು ಮಾಡಲ್ಲ. ಸರ್ ಫೆಡರಲ್ ಸಿಸ್ಟಮ್ ಇದೆ, ಕೇಂದ್ರನೇ ಕೆಲವು ಅಧಿಕಾರಿಗಳನ್ನ ರಾಜ್ಯಗಳಿಗೆ ಕೊಟ್ಟಿದೆ ಅಂತ ನಾನು ಆಗಲೇ ಹೇಳಿದೆ. ಕೋವಿಡ್ ದೃಷ್ಟಿಯಿಂದ ಮೊನ್ನೆ ಕೇಂದ್ರದಿಂದ ಜನಗಣತಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಂದು 5-6 ತಿಂಗಳು ಶುರುವಾಗ್ತಾ ಇದೆ. ಹಳೇದು 150 ಕೋಟಿ ಖರ್ಚು ಮಾಡಿ ಜನರು ತೆರಿಗೆ ದುಡ್ಡು ಲೂಟಿ ಮಾಡಿ ಅವತ್ತು ಪಾಪ ಅವ್ರ ತಲೆ ಮೇಲೆ ಚಪ್ಪಲಿ ಎಳೆದು ಬಂದಂಥ ತೆರಿಗೆ ದುಡ್ಡಲ್ಲಿ ಮಾಡಾಗಿತ್ತು. ಅವ್ರದೇ ಕ್ಯಾಬಿನೆಟ್ ಅವರೇ ಎಲ್ಲರೂ ವಿರೋಧ ಮಾಡಿದ್ದಾರೆ, ನಾವು ವಿರೋಧ ಮಾಡಿದಿಲ್ಲ, ಅವ್ರ ಕಡೆಯವರೇ ಮಾಡಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಎಲ್ಲದೂ ಕೂಡ ವರದಿ ಸಿಗ್ತಾ ಇತ್ತು. ಇದು ಅಥೆಂಟಿಕೇಟ್ ಆಗಿ ಜನರ ಮುಂದೆ ಇಡ್ಲಿಕ್ಕೆ ಆಗಲ್ಲ ಇವ್ರ ಕೈಯಲ್ಲಿ. ಈ ಸಂವಿಧಾನಬದ್ಧ ಅಲ್ಲ ಅಂತೇಳಿ ಹೈಕೋರ್ಟೇ ಹೇಳಿದೆ, ಕೋರ್ಟೇ ಹೇಳಿದೆ. ಬೇಕಾದಂಥವ್ರು ಭಾಗವಹಿಸ್ಬೋದು, ಇಲ್ದಂಥವ್ರು ಬೇರೆ. ಮತ್ತು ಇವ್ರು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನಕ್ಕೆ ನಿನ್ನೆ ಶಿಕಾರಿಪುರದಲ್ಲಿ 75% ಜನಗಣತಿ ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಜೇಂದ್ರ ಅವರ ಸೋಲ್ ಗ್ಯಾರಂಟಿ ಕ್ಲಿಯರ್ ಆಯ್ತಲ್ಲ. ಇವ್ರ ಗಣತಿ ಈ ಗಣತಿಯಿಂದ ವಿಜೇಂದ್ರ ಸೋಲ್ ಅಂತ. ಅಯ್ಯೋ ದೇವ್ರೆ, ಈ ರೀತಿಯ ಒಂದು ಸಣ್ಣ ಮನಸ್ಥಿತಿಯ ಮಾತುಗಳನ್ನ ಮಾತಾಡ್ಕೊಂಡು ಹೋದ್ರೆ ಹೇಗೆ? ಹಾಗಾಗಿ ಜನರ ಒಂದು ತೆರಿಗೆ ದುಡ್ಡು ಜೊತೆಗೆ ಚೆಲ್ಲಾಟ ಮಾಡೋದು ಬಿಟ್ಟು ಇನ್ನು ಉಳಿದಂಥ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಹಣ ಅಂತಂದು ಅಭಿವೃದ್ಧಿ ಮಾಡಬೇಕೇ ಹೊರತು ಹಿಂದುಳಿದ ವರ್ಗದ ಅಭಿವೃದ್ಧಿ ವಿಚಾರದಲ್ಲಿ ನೀವೇನೋ ಚಾಂಪಿಯನ್ ಅಂತ ನಿಮ್ಮ ಬೆನ್ನು ನೀವು ಚಪ್ಪಲಿಸ್ಕೊಳಕ್ಕೆ ಹೋದರೆ ಅದು ಮೂರ್ಖತನದ ಒಂದು ಪರಮಾವಧಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ. ಮಧ್ಯಸ್ಥಿಕೆ ವಹಿಸ್ಕೊಳೋದು ಪಾಪ ಏನಿದೆ ಸರ್? ನಮ್ಮ ಕ್ಷೇತ್ರದ ಜನ ಗೌರವಯುತವಾಗಿ 2.5 ಲಕ್ಷ ಲೀಡ್ ಕೊಟ್ಟು ಲೋಕಸಭಾ ಸದಸ್ಯನ ಕೆಲಸ ಮಾಡೋದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಸೊರಬದಲ್ಲಿ ಮಧು ಬಂಗಾರಪ್ಪನವ್ರನ್ನ ಆಯ್ಕೆ ಮಾಡಿ ನಂತರ ನಡೆದಂಥ ರಾಷ್ಟ್ರದ ಚುನಾವಣೆಯಲ್ಲಿ ಮೋದಿಜಿಯವ್ರಿಗೆ ಬೆಂಬಲ ಕೊಟ್ಟು 28-30 ಹಳೆ 45,000 ನಮಗೆ ಹಿನ್ನಡೆ ಆಗಿತ್ತಲ್ಲ, ಅದು ಹೊಡೆದಾಕಿ ಮತ್ತೆ 28,000 ಲೀಡ್ ಕೊಟ್ಟು ಜನ ಆಶೀರ್ವಾದನ ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಶಾಸಕರು ಕಳ್ಕೊಂಡು ಅವ್ರನ್ನ ಜನ ಶಾಸಕ ಆಯ್ಕೆ ಮಾಡಿ ಮಂತ್ರಿಗಳಾಗಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ. ಅದಲ್ಲೇನು ಮಧ್ಯಸ್ಥಿಕೆ ಸರ್ 2-3 ಸಾವಿರ ಕೋಟಿಯ ನೀರಾವರಿ ಮಾಡೋ ಕಾರ್ಯಕ್ರಮ ಎಷ್ಟು ಮುಖ್ಯನೋ ನೆಟ್ವರ್ಕ್ ಇಶ್ಯೂನ್ ಕೂಡ ಅಷ್ಟೇ ಮುಖ್ಯ ಸರ್. ಒಂದು 200 ಚಿಲ್ಲರೆ ಟವರ್ಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ದೆ. ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಬೈಂದರು ಕೂಡ ಸೇರಿಕೊಂಡು 90 ಟವರ್ಗಳನ್ನು ಯಾವುದಾದ್ರು ರೆಡಿ ಆಗಿದೆ ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಸೊರಬ ಶಿಕಾರಿಪುರ ಕಮ್ಮಿ, ಯಾಕೆಂದರೆ ನಮ್ಮ ಗುಡ್ಡಗಾಡು ಪ್ರದೇಶ, ನಮ್ಮ ತೀರ್ಥಹಳ್ಳಿ, ಹೊಸನಗರ, ಬೈಂದೂರು, ಸಾಗರ
ಇಲ್ಲಿ ಒಂದು ಟವರ್ ಹಾಕಿ ಒಂದು ಅರ್ಧ ಕಿಲೋಮೀಟ್ರು ಒಂದು 500 ಮೀಟ್ರು ನಮಗೆ ನೆಟ್ವರ್ಕ್ ಸಿಕ್ಕರೆ ಹೆಚ್ಚು ಸರ್. ನಮ್ಮಲ್ಲಿ ಶಿವಮೊಗ್ಗ ಇರ್ಬೋದು, ಸೊರಬ ಇರ್ಬೋದು, ಶಿಕಾರಿಪುರ ಇರ್ಬೋದು, ಒಂದು ಟವರ್ ಹಾಕಿದ್ರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಪ್ ಟು 4 ಕಿಲೋಮೀಟರ್ಸ್ವರೆಗೂ ಕೂಡ ನೆಟ್ವರ್ಕ್ ಸಿಗುತ್ತೆ ಸರ್. ಆ ಥರ ಅವ್ರು ಸರ್ವೆ ಮಾಡಿರ್ತಾರೆ ಹೊರತು. ಮತ್ತು ಮೊನ್ನೆ ಆಗಿದ್ದು ಒಂದು ಉದ್ಘಾಟನೆ ಮಾತ್ರ. ಸೊರಬಕ್ಕೆ ಒಂದು 8 ಟವರ್ಗಳು ಕೊಟ್ಟಿದೆ, ಇನ್ನೂ ಕೊಡ್ತಾ ಇದ್ದಾರೆ, ಸ್ಯಾಟಲೈಟ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಸರ್ ನಮ್ಮದು ಕೂಡ ಬೆಂಬಲ ಇದೆ ಸರ್. ಯಾಕೆಂದರೆ ಈ ನೀತಿಗೆಟ್ಟ ಸರ್ಕಾರ ನಮ್ಮ ತಂದೆ ಮುಖ್ಯಮಂತ್ರಿ ಇರೋರಿಗೂ ಕೂಡ ಅದೇ ಶಿಪ್ಪಲ್ಲಿ ಮಾಡಿದಂಥ ರಸ್ತೆ ಇದೆ. ನಾವೇನು ಟೋಲ್ ಹಾಕಿದ್ದಿಲ್ಲ. ಅದಾದಮೇಲೆ ಟೋಲ್ ಹಾಕುವಂಥ ಮಾಡಿ ನಂಗೆ ಗೊತ್ತಿಲ್ಲ. ನಮಗಲ್ಲಿ ಜನ ಮಾತಾಡ್ತಾ ಇರೋದು ಅಲ್ಲಿ ವಿಧಾನಸಭೆಯಲ್ಲಿ ಮೊಗಸಲಲ್ಲಿ ಮಾತಾಡ್ತಾರೆ, ಯಾರೋ ಎಂಥ ಲಾಡ್ ಅಂತೇಳಿ ಅವ್ರು ಯಾವುದೋ ಸಂಬಂಧಿಕರೋ ಏನಂತ ಸುದ್ದಿಗಳು ಇದ್ದಾವೆ. ಇಷ್ಟೆಲ್ಲ ಹೋರಾಟ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ಬಂದು ಅಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಅಂತೇಳಿ. ಇಷ್ಟು 1 ವರ್ಷದಿಂದ ಹೊಡೆದಾಟ ನಡೀತಾ ಇದೆ, ಹೋರಾಟಗಳು ನಡೀತಾ ಇದೆ. ಇದರ ಮಧ್ಯೆ ಮತ್ತೆ ಮೊನ್ನೆ ಒಂದು 2 ತಿಂಗಳು KSIDC ಅವರೇ ಹ್ಯಾಂಡ್ಲ್ ಮಾಡಿ ಮತ್ತೆ ಅದನ್ನು ರೀಟೆಂಡರ್ ಮಾಡಿದ್ದಾರೆ. ಮತ್ತೆ ಅದೇ ಕಾಂಟ್ರಾಕ್ಟರ್ ರೀಟೆಂಡರ್ ಮಾಡಿಕೊಟ್ಟಿದ್ದಾರೆ. ಇಂಥ ನೀತಿಗೆಟ್ಟ ಸರ್ಕಾರ. ಮತ್ತು ಕಾನೂನು ಪ್ರಕಾರ ಅವರು ಟೆಕ್ನಿಕಲ್ ಆಗಿ ಆ ಹೈವೇ ನಂಬರ್, ಸ್ಟೇಟ್ ಹೈವೇ ನಂಬರನ್ನ ಡಬಲ್ ಮಾಡಿಕೊಂಡು 2 ಟೋಲ್ ಹಾಕಿ ನಮ್ಮ ಜಿಲ್ಲೆ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗೆ ಈಗೂ ಕೂಡ ಆ ಟೋಲನ್ನು ಕಿತ್ತೊಗಿಬೇಕು, ಬೇರೆ ರೀತಿಯಲ್ಲಿ ಸಾಲ ಬೇಕನ್ನು ತೀರಿಸ್ಕೊಳ್ರಿ, ಅದ್ರದ್ದೇನಾದರೂ ನಿಮಗೆ ಲೋನ್ ಕಾನ್ಸೆಪ್ಟ್ ಅಲ್ಲದ್ದು ಸ್ಯಾಂಕ್ಷನ್ ಆಗಿದ್ದೆ ಕಾರ್ಯಕ್ರಮ ಆದರೆ ಈ ರೀತಿ ಬಡವ್ರನ್ನ ಕಿತ್ತಿನ್ನೋಂಥದ್ದು. ಒಬ್ಬ ಸ್ವರ್ಬದ ಮೂಲೆಯಿಂದ ಶಿವಮೊಗ್ಗ ಬರಬೇಕು ಅಂದ್ರೆ ಶಿಕಾರಿಪುರದ ಮೇಲೆ ದಿನಕ್ಕೆ 200 ರೂಪಾಯಿ ಬೇಕಲ್ಲ ಅವನಿಗೆ. ನಮ್ಮ ಶಿರಾಳಕೊಪ್ಪದಿಂದ ಶಿಕಾರಿಪುರ ದಿನ ತಾಲೂಕು ಆಫೀಸಿಗೆ ಬರಬೇಕು ಅಂದ್ರೆ ಅವನಿಗೆ 100 ರೂಪಾಯಿ ಬೇಕಲ್ಲ. ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಗುಂಡಾಗಿರಿನ ಟೋಲ್ ಯಾವನೋ ಏಜೆಂಟ್ ಮುಖಾಂತರ ಸರ್ಕಾರದ ಪ್ರೊಟೆಕ್ಷನ್ ಇದೆ ಅಂತ ಹೇಳಿ. ಹಾಗಾಗಿ ನಾಳೆ ಕೂಡ ಅದಕ್ಕೂ ಕೂಡ ನಾವು ಹೋರಾಟ ನಾವು ಕೂಡ ಪ್ರಯತ್ನ ಮಾಡಿ. ವಿಜೇಂದ್ರ ಅವರು 2 ಸತಿ ಹೋಗಿ ಬಂದಿದ್ದಾರೆ. ಮೊನ್ನೆ 2 ಹೊಟ್ಟಿದ್ವಿ, ಲೋಕಸಭಾ ಸದಸ್ಯರು, ನಾನು ಶಾಸಕರು 2 ಬೆಳಗಾವಿಗೆ ಹೊಟ್ಟಿದ್ವಿ. ಜಾರಕಿಹೊಳಿ PWD ಮಿನಿಸ್ಟರ್ ಏನಾಗುತ್ತೋ ಇಲ್ಲೋ ಕೇಳೋಣ ಅಂತೇಳಿ. ಪಾಪ ಅವ್ರದ್ದು ಕತ್ತಿ ಅವ್ರದ್ದು ಯಾವುದೋ ವಿದ್ಯುತ್ ನಿಗಮದ ಒಂದು ಎಲೆಕ್ಷನ್ಲಿ ಭಾರಿ ಭಾಷಣಗಳು ಕೇಳ್ತಾ ಇದ್ವಲ್ಲ, ಇದು ಸಂದರ್ಭ ಅಲ್ಲ ಅಂತ ಸುಮ್ಮನೆ ಅಷ್ಟೇ. ಹಾಗಾಗಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಮತ್ತೆ ಟೋಲನ್ನು ರೀಟೆಂಡರ್ ಮಾಡಿದ್ದಾರೆ. ಯಾವುದೇ ನೈತಿಕತೆ ಇಲ್ಲ ಇವರಿಗೆ. ಮೊದಲು ಟೋಲನ್ನು ಕಿತ್ತೊಗಿಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯನೂ ಕೂಡ ಮಾಡ್ತೀವಿ ಸರ್.